ನಮಸ್ಕಾರ. ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಕೆಎಸ್ಆರ್ಟಿಸಿ ಬಸ್ಸುಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಯೋಜನೆ ಜಾರಿ. ಕಾಸರಗೋಡು ಜಿಲ್ಲೆಯಲ್ಲಿ 135 ಬಸ್ಸುಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ. ಮಂಜೇಶ್ವರದಲ್ಲಿ 2 ಪ್ರತ್ಯೇಕ ಘಟನೆಯಲ್ಲಿ 2 ಬಾಲಕಿಯರು ಸೇರಿದಂತೆ ನಾಪತ್ತೆಯಾಗಿದ್ದ 4 ವಿದ್ಯಾರ್ಥಿಗಳು ಪತ್ತೆ. ಆತಂಕದಿಂದ ಮುಕ್ತಗೊಂಡ ಮಂಜೇಶ್ವರ ಪ್ರದೇಶ. ನಗ್ನ ವಿಡಿಯೋ ದೃಶ್ಯಗಳನ್ನು ಬಿಡುಗಡೆ ಮಾಡುವುದಾಗಿ ಬೆದರಿಸಿ ಸುಮಾರು 20 ಲಕ್ಷ ರೂಪಾಯಿ ವಂಚನೆ ಮಾಡಿದ ಪ್ರಕರಣದ ಪ್ರಮುಖ ಆರೋಪಿಯ ಬಂಧನ. ಚೆರುವತ್ತೂರಿನ ಕೈದಕ್ಕಾಡ ನಿವಾಸಿ ಎಂ ಸುಲ್ಫಿಕರ್ ಎಂಬಾತನನ್ನು ಬಂಧಿಸಿದ ಪೊಲೀಸರು. ಪೋಕ್ಸೋ ಪ್ರಕರಣದ ಪ್ರಮುಖ ಆರೋಪಿ ಸ್ನೇಹ ಮಾರ್ಲಿನ್ ಬಂಧನ ಇನ್ನೂ ದೃಢೀಕರಣಗೊಂಡಿಲ್ಲ. ಎಫ್ಐಆರ್ ದಾಖಲಾಗಿ 1 ವಾರ ಕಳೆದರೂ ಆರೋಪಿಯ ಹುಡುಕಾಟದಲ್ಲಿ ಪೊಲೀಸರು. ಕಾಸರಗೋಡಿನಿಂದ ಮಂಗಳೂರಿನಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಕೆಎಸ್ಆರ್ಟಿಸಿ ಬಸ್ಸುಗಳಲ್ಲಿ ಉಚಿತ ಪ್ರಯಾಣಕ್ಕೆ ಅವಕಾಶ. ಕರ್ನಾಟಕ ಸರ್ಕಾರವು ವಿದ್ಯಾರ್ಥಿಗಳಿಗೆ ಉಚಿತ ಪ್ರಯಾಣ ಘೋಷಿಸಿದ ಬಳಿಕ ಈ ಪ್ರಯೋಜನವನ್ನು ಕಾಸರಗೋಡು ಜಿಲ್ಲೆಯ ವಿದ್ಯಾರ್ಥಿಗಳಿಗೂ ವಿಸ್ತರಣೆ. ವಾರ್ತೆಗಳು ವಿವರವಾಗಿ. ರಾಜ್ಯದಲ್ಲಿ ಕೆಎಸ್ಆರ್ಟಿಸಿ ಬಸ್ಸುಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಮೊದಲ ಹಂತದಲ್ಲಿ ಸಾಮಾನ್ಯ ಬಸ್ಸುಗಳಲ್ಲಿ ಉಚಿತ ಪ್ರಯಾಣವನ್ನು ಖಾತರಿಪಡಿಸಲಾಗಿದೆ. ಈ ವರ್ಗದಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ 135 ಬಸ್ಸುಗಳು ಸಂಚರಿಸುತ್ತಿವೆ. ರಾಜ್ಯದಲ್ಲಿ ಕೆಎಸ್ಆರ್ಟಿಸಿಯಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಪ್ರಾರಂಭವಾಗಿದೆ. ತಿರುವನಂತಪುರದ ತಂಬನೂರು ಡಿಪೋದಲ್ಲಿ ಬೆಳಿಗ್ಗೆ 8:30ಕ್ಕೆ ಮುಖ್ಯಮಂತ್ರಿ ವಿ.ಡಿ. ಸತೀಶನ್ ಮಹಿಳೆಯರಿಗೆ ಉಚಿತ ಪ್ರಯಾಣ ಯೋಜನೆಯಾದ ಪ್ರಿಯದರ್ಶಿನಿಯನ್ನು ಉದ್ಘಾಟಿಸಿದರು. ಮೊದಲ ಪ್ರಯಾಣದಲ್ಲಿ ಮುಖ್ಯಮಂತ್ರಿ ಹಾಗೂ ಸಚಿವರು ಮಹಿಳೆಯರೊಂದಿಗೆ ಸಚಿವಾಲಯದವರೆಗೆ ಬಸ್ಸಿನಲ್ಲಿ ಪ್ರಯಾಣಿಸಿದರು. ಪೆರುಮತುರಕ್ಕೆ ಹೋಗುವ ಮೊದಲ ಪ್ರಿಯದರ್ಶಿನಿ ಬಸ್ಸಿನ ಚಾಲಕ ಹಾಗೂ ಕಂಡಕ್ಟರ್ ಮಹಿಳೆಯರಾಗಿದ್ದಾರೆ. ಉಚಿತ ಪ್ರಯಾಣವಾಗಿದ್ದರೂ ಶೂನ್ಯ ಟಿಕೆಟ್ ಕಡ್ಡಾಯವಾಗಿದೆ. ಟಿಕೆಟ್ ತೆಗೆದುಕೊಳ್ಳದವರಿಗೆ 500 ರೂಪಾಯಿ ದಂಡ ವಿಧಿಸಲಾಗುವುದು ಎಂದು ಕೆಎಸ್ಆರ್ಟಿಸಿ ಎಚ್ಚರಿಕೆ ನೀಡಿದೆ. ಈ ಯೋಜನೆಯ ಅನುಷ್ಠಾನದೊಂದಿಗೆ ಕೇರಳವು ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನು ಅನುಮತಿಸುವ 9ನೇ ರಾಜ್ಯ ಎಂಬ ಹೆಗ್ಗಳಿಕೆಗೆ ಕಾರಣವಾಯಿತು. ಎಲ್ಲ ವಯಸ್ಸಿನ ಮಹಿಳೆಯರು ಹಾಗೂ ತೃತೀಯ ಲಿಂಗಿಯರು ಈಗ ಕೆಎಸ್ಆರ್ಟಿಸಿಯಲ್ಲಿ 3125 ಸಾಮಾನ್ಯ ಬಸ್ಸುಗಳಲ್ಲಿ ಉಚಿತವಾಗಿ ಪ್ರಯಾಣಿಸಬಹುದು. ಬಸ್ಸುಗಳನ್ನು ಗುರುತಿಸಲು ಪ್ರಿಯದರ್ಶಿನಿ ಸ್ಟಿಕ್ಕರ್ಗಳನ್ನು ಅಂಟಿಸಲಾಗಿದೆ. ಉಚಿತ ಪ್ರಯಾಣ ಯೋಜನೆಯು ಕೆಎಸ್ಆರ್ಟಿಸಿ ಬಸ್ಸುಗಳು ಬಹಳ ಕಡಿಮೆ ಇರುವ ಪ್ರದೇಶಗಳನ್ನು ಪರಿಗಣಿಸುತ್ತದೆ ಎಂದು ಸಾರಿಗೆ ಸಚಿವ ಸಿಪಿ ಜಾನ್ ಘೋಷಿಸಿದರು. ಕೇರಳದಲ್ಲಿ ಪ್ರಾರಂಭವಾದ ಈ ಐತಿಹಾಸಿಕ ಪ್ರಯಾಣದಲ್ಲಿ ಕಾಸರಗೋಡು ಜಿಲ್ಲೆಯೂ ಕೂಡ ಬಹಳ ಸಂಭ್ರಮದಿಂದ ಸ್ವಾಗತಿಸಿತು. ಕಾಸರಗೋಡು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನಡೆದ ಇಂದಿರಾ ಗ್ಯಾರಂಟಿ ಸ್ತ್ರೀ ಉಚಿತ ಪ್ರಯಾಣ ಜಿಲ್ಲಾ ಮಟ್ಟದ ಉದ್ಘಾಟನೆಯನ್ನು ಶಾಸಕ ಕಲ್ಲಟ್ರ ಮಾಯನ್ ಹಜಿ ಉದ್ಘಾಟಿಸಿದರು. ഓർഡിനറി ബസ്സിൽ മാത്രമാണ് എല്ലാ ബസ്സുകളിലും വേണമെന്നത്. ഈ ഡിപ്പോയിൽ നിന്ന് 86ഓളം ബസ്സുകളാണ് സർവീസ് നടത്തുന്നത്. അതിൽ 75 ബസ്സും ഈ സൗജന്യ യാത്രക്ക് യോഗ്യമായതാണ്. അപ്പോൾ വെറുതെ ആരോപണങ്ങൾ ഉന്നയിച്ചുകൊണ്ട് ഞങ്ങൾക്കത് കിട്ടുന്നില്ല, അത് കർണാടക മംഗലാപുരം പോവുകയാണെങ്കിലും സുള്ളിയിലേക്കാണെങ്കിലും പുത്തൂരേക്കാണെങ്കിലും നമുക്ക് ഇതേ ബസ്സിൽ തന്നെ ഇവിടെ നിന്ന് പോകാൻ സാധിക്കുന്ന രീതിയിലാണ് സംവിധാനം ചെയ്തിരിക്കുന്നത്. അപ്പോൾ അത്രയും വിപുലമായ രീതിയിൽ സൗജന്യ യാത്ര നൽകുമ്പോൾ അതിനെ അപഹസിക്കുന്ന രീതിയിൽ പ്രതിപക്ഷം MLA-മാരെല്ലാം ബഹിഷ്കരിച്ചിരിക്കുകയാണ്. അപ്പോൾ സ്ത്രീകൾക്ക് അത് നൽകരുത് എന്ന ഒരു ചിന്താഗതിയാണ് അവർക്കുള്ളത് എന്ന് നമുക്ക് മനസ്സിലാക്കാൻ സാധിക്കും. ಕಾಸರಗೋಡು ನಗರಸಭೆ ಅಧ್ಯಕ್ಷೆ ಶಾಹಿನಾ ಸಲೀಂ, ರಾಜಕೀಯ ಪಕ್ಷದ ಪದಾಧಿಕಾರಿಗಳಾದ ಪಿಕೆ ಫೈಸಲ್, ಮಾಹಿನ್ ಕೇಳೋಟ್, ವಿಕೆ ರವೀಂದ್ರನ್, ಎಟಿಒ ಪ್ರಿಯೇಶ್ ಕುಮಾರ್ ಇತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಉಚಿತ ಪ್ರಯಾಣದ ಪ್ರಾರಂಭದಲ್ಲಿ ಸಂತೋಷ ವ್ಯಕ್ತಪಡಿಸಿ ಲಡ್ಡು, ಐಸ್ ಕ್ರೀಂ, ಚಾಕೊಲೇಟ್, ಸಿಹಿ ತಿಂಡಿಗಳನ್ನು ವಿತರಿಸಲಾಯಿತು. ಯುಡಿಎಫ್ ಸರ್ಕಾರ ತನ್ನ ಭರವಸೆಯನ್ನು ಈಡೇರಿಸಿದ್ದಕ್ಕಾಗಿ ಎನ್ಜಿಒ ಸಂಘಗಳು ಹಾಗೂ ವಿವಿಧ ಸಂಸ್ಥೆಗಳು ತಮ್ಮ ಸಂತೋಷವನ್ನು ವ್ಯಕ್ತಪಡಿಸಿದವು.
ഇത് സമൂഹത്തിൻ്റെ ഉയർച്ചയ്ക്ക് വേണ്ടിയുള്ള ഒരു പദ്ധതിയാണ്. സ്ത്രീകളിലെ അധിഷ്ഠിതമായി ഒരു കുടുംബത്തിൻ്റെ നാന്ദിയാണ് സ്ത്രീകൾ, ഒരു സമൂഹത്തിൻ്റെ നാഴികക്കല്ലാണ് സ്ത്രീകൾ. ആ സ്ത്രീകളെ ചേർത്ത് പിടിച്ചിട്ടുണ്ടെങ്കിൽ ഈ സമൂഹം മുമ്പോട്ട് പോകുമെന്നതിന് നിസ്സംശയം നമുക്ക് തെളിയിക്കാൻ ಪಟ್ಟು അതിനുള്ള ಆದ್ಯತೆ ಪದ್ಧತಿಯಾയിട്ടുള്ള ಪ್ರಿಯದರ್ಶಿನಿ ಪದ್ಧತಿ. ಕಾಸರಗೋಡು ಸೇರಿದಂತೆ ಜಿಲ್ಲೆಯ 5 ಸ್ಥಳಗಳಲ್ಲಿ ಉಚಿತ ಪ್ರಯಾಣದ ಯೋಜನೆಯನ್ನು ಉದ್ಘಾಟಿಸಲಾಯಿತು. ಮಂಜೇಶ್ವರ ಕ್ಷೇತ್ರದಲ್ಲಿ ಶಾಸಕ ಎಕೆಎಂ ಅಶ್ರಫ್ ಉಪ್ಪಳ ಬಸ್ ನಿಲ್ದಾಣದಲ್ಲಿ ಉಚಿತ ಪ್ರಯಾಣ ಯೋಜನೆಯನ್ನು ಉದ್ಘಾಟಿಸಿದರು. ಉದುಮಾ ಕ್ಷೇತ್ರದಲ್ಲಿ ಶಾಸಕ ಕೆ ನೀಲಕಂಠನ್ ಉದುಮಾ ಬಸ್ ನಿಲ್ದಾಣದಲ್ಲಿ ಉದ್ಘಾಟಿಸಿದರು. ಕಾಂಜಗಾಡಿನಲ್ಲಿ ಕಾಂಜಗಾಡು ನಗರಸಭೆ ಅಭಿವೃದ್ಧಿ ಸ್ಥಾಯಿ ಸಮಿತಿಯ ಅಧ್ಯಕ್ಷ ಎಂಪಿ ಜಾಫರ್ ಕೊಟ್ಟಚೇರಿ ಉದ್ಘಾಟಿಸಿದರು. ತ್ರಿಕರಿಪುರ ಕ್ಷೇತ್ರದಲ್ಲಿ ಚಿತ್ತಾರಿಕಲ್ ಬಸ್ ನಿಲ್ದಾಣದಲ್ಲಿ ಈಸ್ಟ್ ಎಳರಿ ಪಂಚಾಯತ್ ಅಧ್ಯಕ್ಷ ಮಾರ್ಸಿಮಣಿ ಅವರು ಉದ್ಘಾಟಿಸಿದರು. ಟೌನ್ ಟು ಟೌನ್ ಲಿಮಿಟೆಡ್ ಸ್ಟಾಪ್ ಬಸ್ಸುಗಳನ್ನು ಪಟ್ಟಿಯಲ್ಲಿ ಸೇರಿಸುವುದರೊಂದಿಗೆ ಕಾಸರಗೋಡು ಜಿಲ್ಲೆಯಲ್ಲಿ 135 ಕೆಎಸ್ಆರ್ಟಿಸಿ ಬಸ್ಸುಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ನೀಡಲಾಗಿದೆ. ಕಾಸರಗೋಡು ಡಿಪೋದಲ್ಲಿ 83 ಬಸ್ಸುಗಳು ಹಾಗೂ ಕಾಂಜಂಗಡ ಡಿಪೋದಲ್ಲಿ 52 ಬಸ್ಸುಗಳು ಸೇರಿವೆ. ಕಾಸರಗೋಡು ಡಿಪೋದಲ್ಲಿ 74 ಬಸ್ಸುಗಳು ಸಾಮಾನ್ಯ ಬಸ್ಸುಗಳಾಗಿವೆ. ಆದಾಗ್ಯೂ 16 ಫಾಸ್ಟ್ ಪ್ಯಾಸೆಂಜರ್ ಬಸ್ಸುಗಳಲ್ಲಿ 9 ಪ್ರಸ್ತುತ ಸಾಮಾನ್ಯ ಪಟ್ಟಿಯಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಅದಕ್ಕಾಗಿ ಪ್ರಿಯದರ್ಶಿನಿ ಪಟ್ಟಿಯಲ್ಲಿ 83 ಬಸ್ಸುಗಳಿವೆ. ಕರ್ನಾಟಕದಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣದ ಪಟ್ಟಿಯಲ್ಲಿ ಅಂತಾರಾಜ್ಯ ಮಾರ್ಗಗಳಲ್ಲಿ ಚಲಿಸುವ ಬಸ್ಸುಗಳನ್ನು ಸೇರಿಸಲಾಗಿಲ್ಲ. ಆದರೆ ಇಲ್ಲಿ ಅಂತಹ ಯಾವುದೇ ವಿಶೇಷ ಆದೇಶ ನೀಡದೇ ಇರುವುದು ಸಮಾಧಾನಕರ ಸಂಗತಿಯಾಗಿದೆ. ಕಾಸರಗೋಡು ಡಿಪೋದಿಂದ ಮಂಗಳೂರು, ಸುಳ್ಯ ಹಾಗೂ ಪುತ್ತೂರು ಸೇರಿದಂತೆ 30 ಸ್ಥಳಗಳಿಗೆ ಈ ಯೋಜನೆ ನೀಡಲಾಗುತ್ತಿದೆ. ಈ ಎಲ್ಲ ಕಡೆ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸಬಹುದು. ಪ್ರಿಯದರ್ಶಿನಿ ಬಸ್ಸುಗಳಲ್ಲಿ ಮಹಿಳೆಯರು ಉಚಿತವಾಗಿ ಪ್ರಯಾಣಿಸಲು ಯಾವುದೇ ದೂರ ಮಿತಿ ಇಲ್ಲ. ಸಿಟಿ ಫಾಸ್ಟ್, ಫಾಸ್ಟ್ ಟು ಪ್ಯಾಸೆಂಜರ್, ಸೂಪರ್ ಫಾಸ್ಟ್ ಸೇವೆಗಳು, ಹಬ್ಬದ ವಿಶೇಷ ಸೇವೆಗಳು, ಬಿಟಿಸಿ ಸೇವೆಗಳು ಉಚಿತ ದರವಿಲ್ಲ. ಉಚಿತ ದರವನ್ನು ನೀಡುವ ಬಸ್ಸುಗಳ ಮೇಲೆ ಪ್ರಿಯದರ್ಶಿನಿ ಎಂದು ಬರೆಯುವ ಸ್ಟಿಕ್ಕರ್ ಇರುತ್ತದೆ. ಅನುಮತಿಸಲಾದ ಮಿತಿಗಿಂತ ಹೆಚ್ಚಿನ ಲಗೇಜ್ ಇದ್ದರೆ ಶುಲ್ಕ ವಿಧಿಸಲಾಗುತ್ತದೆ. ಮಹಿಳಾ ಪ್ರಯಾಣಿಕರೊಂದಿಗೆ സൗഹാർദ്ദയുതವಾಗಿ ವರ್ತಿಸುವಂತೆ ಯಾವುದೇ ರೀತಿಯಲ್ಲಿ ದೂರು ನೀಡದಂತೆ ಸಿಬ್ಬಂದಿಗಳಿಗೆ ಸೂಚನೆ ನೀಡಲಾಗಿದೆ. ഇന്ദിരാജിയുടെ ഗ്യാരണ്ടിയിൽ ഒന്നാമത്തെ ഗ്യാരണ്ടിയായ UDF സർക്കാരിൻ്റെ വനിതകൾക്ക് KSRTCയിൽ സൗജന്യ യാത്ര, ഇത് ജനങ്ങൾക്ക് തന്നെ നമുക്ക് ഏറ്റവും കൂടുതൽ അഭിമാനിക്കാവുന്ന ഒരു കാര്യമാണ് ആദ്യമായി നമ്മുടെ UDF സർക്കാർ നടപ്പിലാക്കിയിട്ടുള്ളത്. ഇതിൽ പാവപ്പെട്ട സ്ത്രീകൾക്ക് അതുപോലെ കുട്ടികൾക്കും എല്ലാവർക്കും ഒരുപോലെ എല്ലാ ബസ്സിലും ഇപ്പോൾ ഏകദേശം എല്ലാ KSRTC ഒരു വിധത്തിലുള്ള എല്ലാ ബസ്സിലും യാത്ര സൗജന്യമാക്കിയിട്ടുണ്ട്. എല്ലാവർക്കും ഉപകാരപ്രദമായ ഒരു നല്ല കാര്യമാണ് UDF സർക്കാർ ചെയ്തത്. ഇത് പറഞ്ഞ പോലെ പാവപ്പെട്ട സ്ത്രീ ജനങ്ങൾക്കും പിന്നെ അതേ താരതമ്യേന വരുമാനം കുറഞ്ഞവർക്കും എല്ലാവർക്കും ഒരുപോലെ അവരുടെ ആവശ്യങ്ങൾക്കനുസരിച്ച് എവിടെയും യാത്ര ചെയ്യാനുള്ള സൗകര്യം ഏർപ്പെടുത്തിയിട്ടുണ്ട്. ഇത് ഏർപ്പെടുത്തിയ UDF സർക്കാരിനെ വനിതാ ജീവനക്കാർ, വനിതാ വേദിയുടെ പ്രത്യേക അഭിനന്ദനങ്ങൾ അറിയിക്കുന്നു. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರದಲ್ಲಿ 2 ಪ್ರತ್ಯೇಕ ಘಟನೆಯಲ್ಲಿ 2 ಬಾಲಕಿಯರು ಸೇರಿದಂತೆ 4 ವಿದ್ಯಾರ್ಥಿಗಳು ನಾಪತ್ತೆಯಾಗಿರುವುದು ಆತಂಕ ಮೂಡಿಸಿತು. ಪೊಲೀಸ್ ತನಿಖೆಯ ಬಳಿಕ ಬಾಲಕಿಯರು ಸಂಬಂಧಿಕರ ಮನೆಯಲ್ಲಿ ಹಾಗೂ 2 ಬಾಲಕರು ಬೆಂಗಳೂರಿನಲ್ಲಿ ಪತ್ತೆಯಾಗಿದ್ದಾರೆ. ಮಂಜೇಶ್ವರದಿಂದ 2 ಪ್ರತ್ಯೇಕ ಘಟನೆಯಲ್ಲಿ 2 ಬಾಲಕಿಯರು ಸೇರಿದಂತೆ 4 ವಿದ್ಯಾರ್ಥಿಗಳು ನಾಪತ್ತೆಯಾಗಿರುವ ಹಿನ್ನೆಲೆಯಲ್ಲಿ ನಾಡು ಗಂಟೆಗಟ್ಟಲೆ ಭಯಭೀತಿ ವಾತಾವರಣದಲ್ಲಿತ್ತು. ಅವರು ಸುರಕ್ಷಿತರಾಗಿದ್ದಾರೆ ಎಂದು ತಿಳಿದಾಗ ಕೊಂಚ ಆತಂಕ ಕಡಿಮೆಯಾಗಿದೆ. ಮೊದಲ ಘಟ್ಟದಲ್ಲಿ ಕುಂಜತ್ತೂರಿನ ಸ್ವಾಗತ್ ಹೋಟೆಲ್ ಬಳಿಯ ಮದ್ರಸಾ ವಿದ್ಯಾರ್ಥಿಗಳಾಗಿದ್ದ 13 ಹಾಗೂ 14 ವರ್ಷದ 2 ಬಾಲಕರು ಶನಿವಾರ ಸಂಜೆ 5:30ಕ್ಕೆ ನಾಪತ್ತೆಯಾಗಿದ್ದರು. ಸಂಬಂಧಿಕರು ನೀಡಿದ ದೂರಿನ ಆಧಾರದ ಮೇಲೆ ಮಂಜೇಶ್ವರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಕೇರಳ ಹಾಗೂ ಕರ್ನಾಟಕದಲ್ಲಿ ಹುಡುಕಾಟ ನಡೆಸಿದರು. ಆದರೆ ಅವರಿಬ್ಬರು ಬೆಂಗಳೂರು ಬಸ್ ನಿಲ್ದಾಣದಲ್ಲಿ ಪತ್ತೆಯಾಗಿದ್ದಾರೆ. ಮಂಜೇಶ್ವರ ಪೊಲೀಸರು ನೀಡಿದ ಮಾಹಿತಿಯ ಪ್ರಕಾರ ಬಸ್ ನಿಲ್ದಾಣದಲ್ಲಿ ಕರ್ತವ್ಯದಲ್ಲಿದ್ದ ಕರ್ನಾಟಕ ಪೊಲೀಸರು ಭಾನುವಾರ ಸಂಜೆ ಮಕ್ಕಳನ್ನು ಪತ್ತೆ ಹಚ್ಚಿದ್ದಾರೆ. ಮಾಹಿತಿ ಪಡೆದ ಬಳಿಕ ಪೊಲೀಸರು ಹಾಗೂ ಮಕ್ಕಳ ಸಂಬಂಧಿಕರು ಬೆಂಗಳೂರಿಗೆ ತೆರಳಿದರು. ಮಕ್ಕಳನ್ನು ಮಂಜೇಶ್ವರಕ್ಕೆ ಕರೆದೊಯ್ಯುವ ಪ್ರಕ್ರಿಯೆ ನಡೆಸಿದ ಬಳಿಕ ಹೇಳಿಕೆಯನ್ನು ದಾಖಲಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುವುದು. 2ನೇ ಘಟನೆಯಲ್ಲಿ ಶನಿವಾರ ಸಂಜೆ 7 ಗಂಟೆ ಸುಮಾರಿಗೆ ವರ್ಕಾಡಿ ನೀರೊಳಿಕೆಯ ಖಾಸಗಿ ಟ್ರಸ್ಟಿನ ಹಾಸ್ಟೆಲ್ನಿಂದ 14 ಹಾಗೂ 15 ವರ್ಷದ 2 ಬಾಲಕಿಯರು ನಾಪತ್ತೆಯಾಗಿದ್ದರು. ಟ್ರಸ್ಟ್ ಅಧಿಕಾರಿಗಳು ಸಲ್ಲಿಸಿದ ದೂರಿನ ಮೇರೆಗೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದರು. ರೈಲ್ವೆ ನಿಲ್ದಾಣಗಳು ಹಾಗೂ ಬಸ್ ನಿಲ್ದಾಣಗಳಲ್ಲಿ ನಡೆಸಿದ ತನಿಖೆಯಲ್ಲಿ ಹುಡುಗಿಯರು ಕೋಟೈಮಿಗೆ ಹೋಗುವ ರೈಲು ಹತ್ತಿದ್ದಾರೆ ಎಂದು ತಿಳಿದುಬಂದಿದೆ.
ಪೊಲೀಸರು ಅವರ ಹುಡುಕಾಟವನ್ನು ಮುಂದುವರಿಸುತ್ತಿದ್ದಾಗ ಇಬ್ಬರು ಮಕ್ಕಳು ಭಾನುವಾರ ರಾತ್ರಿ ಕಾಸರಗೋಡಿನಲ್ಲಿರುವ ತಮ್ಮ ಸಂಬಂಧಿಕರ ಮನೆಗೆ ತಲುಪಿದರು ಎಂದು ತಿಳಿದುಬಂದಿದೆ. ಮಾಹಿತಿ ಪಡೆದ ಚೈಲ್ಡ್ ಲೈನ್ ಅಧಿಕಾರಿಗಳು ಅವರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿದರು. ಬಾಲಕಿಯರ ಹೇಳಿಕೆಯನ್ನು ದಾಖಲಿಸಿದ ಬಳಿಕ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗುವುದು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಚೀಮೇನಿಯಲ್ಲಿ ಅನಿಟ್ರಾಫ್ ಮಾಡುವ ಮೂಲಕ ಸುಮಾರು 20 ಲಕ್ಷ ರೂಪಾಯಿ ವಂಚನೆ ಮಾಡಿದ ಪ್ರಕರಣದ ಪ್ರಮುಖ ಆರೋಪಿಯನ್ನು ಬಂಧಿಸಲಾಗಿದೆ. ಚೆರುವತ್ತೂರಿನ ಕೈದಕಾಡು ನಿವಾಸಿ ಎಂ ಸುಲ್ಫಿಕರ್ ಎಂಬಾತನನ್ನು ಬಂಧಿಸಲಾಗಿರುವುದು. ಕೋಡಕಾಡ್ ಆನಿಕಾಡಿನಲ್ಲಿರುವ 66 ವರ್ಷದ ಸ್ಟುಡಿಯೋ ಮಾಲೀಕ ಹಾಗೂ ತಲಶೇರಿಯಲ್ಲಿನ ಯುವತಿಯ ನಗ್ನ ವಿಡಿಯೋ ದೃಶ್ಯಗಳನ್ನು ಬಿಡುಗಡೆ ಮಾಡುವುದಾಗಿ ಬೆದರಿಸಿ ಹಣ ಸುಲಿಗೆ ಮಾಡಿದ ಪ್ರಕರಣದಲ್ಲಿ ಈತ ಪ್ರಮುಖ ಆರೋಪಿಯಾಗಿದ್ದ. ಚೀಮೇನಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೋಡಕಾಡ್ ಆನಿಕಾಡಿನ 66 ವರ್ಷದ ಸ್ಟುಡಿಯೋ ಮಾಲೀಕ ಹಾಗೂ ತಲಶೇರಿಯ ಯುವತಿಯೊಬ್ಬರ ನಗ್ನ ವಿಡಿಯೋ ದೃಶ್ಯಗಳನ್ನು ಬಿಡುಗಡೆ ಮಾಡುವುದಾಗಿ ಬೆದರಿಕೆ ಹಾಕಿ ಹಣ ಸುಲಿಗೆ ಮಾಡಿದ ಪ್ರಕರಣದ ಪ್ರಮುಖ ಆರೋಪಿಯನ್ನು ಬಂಧಿಸಲಾಗಿದೆ. ಚೆರುವತ್ತೂರಿನ ಕೈದಕಾಡು ನಿವಾಸಿ ಎ ಸುಲ್ಫಿಕರ್ ಎಂಬಾತನನ್ನು ಬಂಧಿಸಲಾಗಿರುವುದು. ಆರೋಪಿಯು ಆಸಿಸ್ ಎಂಬ ನಕಲಿ ಹೆಸರಿನಲ್ಲಿ ಸ್ಟುಡಿಯೋ ಮಾಲೀಕರಿಂದ ಹಣ ಸುಲಿಗೆ ಮಾಡಿದ್ದಾನೆ. ಈತನಲ್ಲದೆ ಬೈಜು ಎಂಬಾತನು ಕೂಡ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದಾನೆ. ಸ್ಟುಡಿಯೋ ಮಾಲೀಕರ ಹಾಗೂ ತಲಶೇರಿಯ ಯುವತಿಯ ನಗ್ನ ದೃಶ್ಯಗಳನ್ನು ಕುಟುಂಬ ಸದಸ್ಯರಿಗೆ ಹಾಗೂ ಸ್ಥಳೀಯರಿಗೆ ಕಳುಹಿಸುವುದಾಗಿ ಬೆದರಿಕೆ ಹಾಕಿ ಸುಮಾರು 20 ಲಕ್ಷ ರೂಪಾಯಿಗಳನ್ನು ಸುಲಿಗೆ ಮಾಡಲಾಗಿದೆ ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ. ಆರೋಪಿಗಳು ಹಾಗೂ ಇತರರು 2025 ಜನವರಿಯಿಂದ 2026 ಜೂನ್ 12ರ ನಡುವೆ ದೂರುದಾರರಿಗೆ ನಿರಂತರವಾಗಿ ಬೆದರಿಕೆ ಹಾಕುತ್ತಿದ್ದರು. ಗೂಗಲ್ ಪೇ ಮೂಲಕ ಹಲವಾರು ಕಂತುಗಳಲ್ಲಿ ಚೆಕ್ಗಳ ಮೂಲಕ ಹಾಗೂ ನೇರವಾಗಿ ಹಣವನ್ನು ಪಡೆದು ಸುಮಾರು 20 ಲಕ್ಷ ರೂಪಾಯಿಗಳನ್ನು ಸುಲಿಗೆ ಮಾಡಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಈ ಘಟನೆಯಲ್ಲಿ ಹೆಚ್ಚಿನ ಜನರು ಭಾಗಿಯಾಗಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪೋಕ್ಸೋ ಪ್ರಕರಣದ ಆರೋಪಿ ಸ್ನೇಹಾ ಮಾರ್ಲಿನ್ ಎಂಬಾಕೆಯನ್ನು ಪತ್ತೆ ಹಚ್ಚಲು ಪೊಲೀಸರಿಗೆ ಇನ್ನೂ ಸಾಧ್ಯವಾಗಿಲ್ಲ. ಪೋಕ್ಸೋ ಪ್ರಕರಣದಲ್ಲಿ ನಿರಂತರ ಅಪರಾಧಿಯಾಗಿರುವ ಸ್ನೇಹಾ ಮಾರ್ಲಿನ್ ವಿರುದ್ಧ 16 ವರ್ಷದ ಬಾಲಕಿಗೆ ಕಿರುಕುಳ ನೀಡಿದ ದೂರಿನ ಮೇರೆಗೆ ಮೇಲ್ಪರಂಬ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿ ಸುಮಾರು 1 ವಾರ ಕಳೆದಿದೆ. ಯುವತಿಯನ್ನು ಪತ್ತೆ ಮಾಡಲು ಪೊಲೀಸರು ಲುಕೌಟ್ ಸುತ್ತೋಲೆ ಹೊರಡಿಸಿದ್ದಾರೆ. ಮೇಲ್ಪರಂಬ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 16 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ಎಸಗಿದ ಪ್ರಕರಣದ ಆರೋಪಿ ಸ್ನೇಹಾ ಮಾರ್ಲಿನ್ ಎಂಬಾಕೆಯನ್ನು ಇನ್ನೂ ಪೊಲೀಸರಿಗೆ ಬಂಧಿಸಲು ಸಾಧ್ಯವಾಗಿಲ್ಲ. ಪೋಕ್ಸೋ ಪ್ರಕರಣದಲ್ಲಿ ನಿರಂತರ ಅಪರಾಧಿಯಾಗಿದ್ದ ಸ್ನೇಹಾ ಮಾರ್ಲಿನನ್ನು ಹುಡುಕಲು ಪೊಲೀಸರು ಲುಕೌಟ್ ಸುತ್ತೋಲೆ ಹೊರಡಿಸಿದರೂ 1 ವಾರ ಕಳೆದರೂ ಆಕೆಯನ್ನು ಪತ್ತೆ ಹಚ್ಚಲು ಸಾಧ್ಯವಾಗಿಲ್ಲ. ಬಾಲಕಿಯ ತಾಯಿ ಮಾದಕ ದ್ರವ್ಯ ಪ್ರಕರಣದಲ್ಲಿ ಸಿಕ್ಕಿಬಿದ್ದ ಬಳಿಕ ಕಣ್ಣೂರು ಜೈಲಿನಲ್ಲಿದ್ದಾಗ ಆಕೆಯ ಸ್ನೇಹಿತೆಯಾಗಿದ್ದಳು ಸ್ನೇಹಾ ಮಾರ್ಲಿನ್. ಇದು ಆಕೆಯನ್ನು ಅವರ ಕುಟುಂಬಕ್ಕೆ ಭೇಟಿಯಾಗುವಂತೆ ಮಾಡಿತು. ಸ್ನೇಹಾ ಮಾರ್ಲಿನ್ ಮೊಬೈಲ್ ಫೋನುಗಳು ಸೇರಿದಂತೆ ಬಾಲಕಿ ಹಾಗೂ ಅವರ ಕುಟುಂಬದವರಿಗೆ ಬೆಲೆ ಬಾಳುವ ವಸ್ತುಗಳನ್ನು ನೀಡಿ ಈ ಕಿರುಕುಳ ನಡೆಸಿದ್ದಾಳೆ. ಚೈಲ್ಡ್ ಲೈನ್ ಕಾರ್ಯಕರ್ತರು ನಡೆಸಿದ ವಿವರವಾದ ಸಮಾಲೋಚನೆಯ ಸಮಯದಲ್ಲಿ ಸ್ನೇಹಾ ಮಾರ್ಲಿನ್ ಮಾಡಿದ ದೌರ್ಜನ್ಯವನ್ನು ಬಾಲಕಿ ಬಹಿರಂಗಪಡಿಸಿದ್ದಾಳೆ. ಘಟನೆಯ ಸಮಯದಲ್ಲಿ ಭಯ ಹಾಗೂ ಬೆದರಿಕೆಯಿಂದಾಗಿ ಮಾಹಿತಿಯನ್ನು ಯಾರೊಂದಿಗೆ ಹಂಚಿಕೊಳ್ಳಲಾಗಿಲ್ಲ ಎಂದು ಬಾಲಕಿ ತಿಳಿಸಿದ್ದಾಳೆ. ಈ ಹಿಂದೆ ಸ್ನೇಹಾ ಮಾರ್ಲಿನ್ ವಿರುದ್ಧ ತಳಿಪರಂಬ ಪೊಲೀಸ್ ಠಾಣೆಯಲ್ಲಿ 3 ಗಂಭೀರ ಪೋಕ್ಸೋ ಪ್ರಕರಣಗಳು ದಾಖಲಾಗಿದ್ದವು. ಮೊದಲ ಪ್ರಕರಣವು 2025 ಮಾರ್ಚ್ 14ರಂದು 12 ವರ್ಷದ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಪ್ರಕರಣದಲ್ಲಿ ಬಂಧಿಸಲಾಗಿತ್ತು. ಶಾಲಾ ವಿದ್ಯಾರ್ಥಿನಿಯ ಬ್ಯಾಗಿನಲ್ಲಿ ಶಿಕ್ಷಕರು ಅಶ್ಲೀಲ ಚಿತ್ರಗಳನ್ನು ಹೊಂದಿರುವ ಮೊಬೈಲ್ ಫೋನ್ ಪತ್ತೆ ಮಾಡಿದ ಬಳಿಕ ನಡೆಸಿದ ತನಿಖೆಯ ಸಮಯದಲ್ಲಿ ಈ ಲೈಂಗಿಕ ದೌರ್ಜನ್ಯದ ಬಗ್ಗೆ ಮಾಹಿತಿ ಬೆಳಕಿಗೆ ಬಂತು. ಮಗುವಿಗೆ ದುಬಾರಿ ಉಡುಗೊರೆಗಳನ್ನು ನೀಡಿ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ ಎಂದು ಕಂಡುಬಂತು. ಈ ಪ್ರಕರಣದ ಕಣ್ಣೂರು ಮಹಿಳಾ ಜೈಲಿನಲ್ಲಿ ಆಕೆ ರಿಮಾಂಡಿನಲ್ಲಿರುವಾಗ ಅದೇ ಬಾಲಕಿಯ 15 ವರ್ಷದ ಸಹೋದರನ ಮೇಲೆ ಹಲವಾರು ಬಾರಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾಳೆ ಎಂಬ ಹೊಸ ಆರೋಪ ಕಂಡುಬಂತು. ಬಳಿಕ ಈ ಪ್ರಕರಣದಲ್ಲಿಯೂ ಆಕೆಯನ್ನು ಬಂಧಿಸಲಾಯಿತು. ತಳಿಪರಂಬ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮತ್ತೊಬ್ಬ ಹುಡುಗನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಪ್ರಕರಣವು ಈಕೆಯ ಮೇಲಿದೆ. ಇದರೊಂದಿಗೆ ಪೋಕ್ಸೋ ಪ್ರಕರಣದಲ್ಲಿ ನಿಯಮಿತವಾಗಿ ಅಪರಾಧಿಯಾಗಿರುವ ಸ್ನೇಹಾ ಮಾರ್ಲಿನ್ ವಿರುದ್ಧ ದಾಖಲಾಗುತ್ತಿರುವ 4ನೇ ಪ್ರಕರಣ ಇದಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡಿನಿಂದ ಮಂಗಳೂರಿನಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಉಚಿತ ಪ್ರಯಾಣಕ್ಕೆ ಅವಕಾಶ ನೀಡಲಾಗಿದೆ. ಕರ್ನಾಟಕ ಸರ್ಕಾರವು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ಸುಗಳಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಪ್ರಯಾಣ ಘೋಷಿಸಿದ ಬಳಿಕ ಈ ಪ್ರಯೋಜನವನ್ನು ಕಾಸರಗೋಡು ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ವಿಸ್ತರಿಸಲು ನಿರ್ದೇಶನ ನೀಡಲಾಗಿದೆ. ಕಾಸರಗೋಡಿನಿಂದ ಮಂಗಳೂರಿನಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಆರ್ಟಿಸಿ ಬಸ್ಸುಗಳಲ್ಲಿ ಉಚಿತ ಪ್ರಯಾಣಕ್ಕೆ ಅವಕಾಶ ನೀಡಲಾಗಿದೆ.
ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ಸುಗಳಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತ ಪ್ರಯಾಣ ಘೋಷಿಸಿದ ಬಳಿಕ ಕಾಸರಗೋಡು ಜಿಲ್ಲೆಯ ವಿದ್ಯಾರ್ಥಿಗಳು ಸಹ ಈ ಪ್ರಯೋಜನವನ್ನು ಒದಗಿಸುವಂತೆ ಸೂಚನೆ ನೀಡಲಾಯಿತು. ರಾಜ್ಯ ರಸ್ತೆ ಸಾರಿಗೆ ನಿಗಮವು ಅಧಿಕೃತವಾಗಿ ಈ ಮಾಹಿತಿಯನ್ನು ಪ್ರಕಟಿಸಿದೆ. ಈ ಹೊಸ ನಿರ್ಧಾರವು ಪ್ರತಿದಿನ ತಮ್ಮ ಅಧ್ಯಯನಕ್ಕಾಗಿ ಗಡಿ ದಾಟುವ ನೂರಾರು ವಿದ್ಯಾರ್ಥಿಗಳಿಗೆ ದೊಡ್ಡ ಪರಿಹಾರವಾಗಿ ಕಂಡುಬರುತ್ತಿದೆ. ಕರ್ನಾಟಕ ಆರ್ಟಿಸಿ ನೀಡುವ ವಿಶೇಷ ಪಾಸ್ ಮೂಲಕ ಉಚಿತ ಪ್ರಯಾಣಕ್ಕೆ ಅವಕಾಶ ನೀಡಲಾಗುವುದು. ಮಂಗಳೂರಿನಲ್ಲಿ ಕಲಿಯುತ್ತಿರುವ ವಿದ್ಯಾರ್ಥಿಗಳು ಕರ್ನಾಟಕ ಆರ್ಟಿಸಿ ಅಧಿಕಾರಿಗಳ ಮುಂದೆ ತಾವು ಕಲಿಯುತ್ತಿರುವ ಶಿಕ್ಷಣ ಸಂಸ್ಥೆಯ ವಿವರಗಳೊಂದಿಗೆ ಫಾರ್ಮ್ ಅನ್ನು ಸಲ್ಲಿಸಿ ಪಾಸ್ ಪಡೆಯಬೇಕಾಗುತ್ತದೆ. ಕಾಸರಗೋಡಿನಿಂದ ಕರ್ನಾಟಕದ ವಿವಿಧ ಶಿಕ್ಷಣ ಸಂಸ್ಥೆಗಳಲ್ಲಿ ಕಲಿಯುತ್ತಿರುವ ಜಿಲ್ಲೆಯಿಂದ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದ್ದಾರೆ ಎಂದು ಅಂದಾಜಿಸಲಾಗಿದೆ. ಇವರಲ್ಲಿ ಹೆಚ್ಚಿನವರು ಮೊದಲು ತಮ್ಮ ಪ್ರಯಾಣಕ್ಕಾಗಿ ರೈಲು ಸೇವೆಗಳನ್ನು ಅವಲಂಬಿಸಿದ್ದರು. ಬೆಳಿಗ್ಗೆ ಹಾಗೂ ಸಂಜೆ ರೈಲುಗಳಲ್ಲಿ ಭಾರೀ ಜನದಟ್ಟಣೆ ಹಾಗೂ ವೇಳಾಪಟ್ಟಿಯಲ್ಲಿನ ತೊಂದರೆಗಳು ಹೆಚ್ಚಾಗಿ ವಿದ್ಯಾರ್ಥಿಗಳನ್ನು ತೊಂದರೆಗೀಡು ಮಾಡಿದ್ದವು. ಆರ್ಟಿಸಿ ಬಸ್ಸುಗಳಲ್ಲಿ ಉಚಿತ ಪ್ರಯಾಣವನ್ನು ಅನುಮತಿಸಲಾಗಿರುವುದರಿಂದ ವಿದ್ಯಾರ್ಥಿಗಳು ಈಗ ಕರ್ನಾಟಕ ಆರ್ಟಿಸಿ ಬಸ್ಸುಗಳಲ್ಲಿ ಯಾವುದೇ ತೊಂದರೆ ಇಲ್ಲದೆ ಪ್ರಯಾಣಿಸಬಹುದು. ಹೆಚ್ಚಿನ ಬಸ್ಸು ಸೇವೆಗಳು ಲಭ್ಯವಿರುವುದರಿಂದ ವಿದ್ಯಾರ್ಥಿಗಳು ಸಮಯಕ್ಕೆ ಸರಿಯಾಗಿ ತರಗತಿಗಳನ್ನು ತಲುಪಲು ಇದು ಸಹಾಯ ಮಾಡುತ್ತದೆ. ಇದಕ್ಕೂ ಮೊದಲು ಕುಂಬ್ಳೆ ಮಂಡಲ ಕಾಂಗ್ರೆಸ್ ಸಮಿತಿಯು ಈ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಸಚಿವ ಯುಟಿ ಖಾದರ್ ಮೂಲಕ ಕರ್ನಾಟಕ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಿತು. ವಿದ್ಯಾರ್ಥಿಗಳಿಗೆ ಉಚಿತ ಪ್ರಯಾಣಕ್ಕೆ ಅವಕಾಶ ನೀಡುವ ಕರ್ನಾಟಕ ಸರ್ಕಾರದ ಹೊಸ ನಿರ್ಧಾರವನ್ನು ಕುಂಬ್ಳೆ ಮಂಡಲ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ರವಿ ಪೂಜಾರಿ ಸ್ವಾಗತಿಸಿದರು. ಇದರ ಜೊತೆಗೆ ಕೇರಳದಿಂದ ಮಂಗಳೂರಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ಇದೇ ರೀತಿ ಕೇರಳ ಆರ್ಟಿಸಿ ಬಸ್ಸುಗಳಲ್ಲಿ ಉಚಿತ ಪ್ರಯಾಣಕ್ಕೆ ಅವಕಾಶ ನೀಡಬೇಕೆಂದು ಮಂಡಲ ಕಾಂಗ್ರೆಸ್ ಸಮಿತಿ ಒತ್ತಾಯಿಸಿತು. ಈ ಬಗ್ಗೆ ಸಂಸದರು ಹಾಗೂ ಶಾಸಕರ ಮೂಲಕ ಕೇರಳ ಮುಖ್ಯಮಂತ್ರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಎಂದು ರವಿ ಪೂಜಾರಿ ಸ್ಪಷ್ಟಪಡಿಸಿದರು. കർണാടക KSRTC DK ശിവകുമാർ UT ഖാദർ ഞങ്ങളെ അതിർത്തിയായ പ്രദേശത്ത് വിദ്യാർത്ഥിക്ക് വേണ്ടി KSRTC പാസ് സൗജന്യമായി ലഭിച്ച് ഒരുപാട് അതിർത്തി പ്രദേശമായ എല്ലാവർക്കും വേണ്ടി നമ്മളെ DK ശിവകുമാർക്ക് വേണ്ടി അഭിനന്ദിക്കുന്നു. ഈ കാര്യത്തിൽ ഇതേപോലെ കേരള ഗവൺമെൻറ്റും നമുക്ക് ഇങ്ങനെ കർണാടകയ്ക്ക് വേണ്ടി പാസ് ലഭിക്കണം പറഞ്ഞിട്ട് VD സതീശനോട് ഞാൻ അഭ്യർത്ഥിക്കുന്നു. ನ್ಯೂಸ್ ಬ್ಯೂರೋ ಕಾಸರಗೋಡು. ದೇಶಮಂಗಲ ಶ್ರೀ ಶಂಕರನಾರಾಯಣ ಕುಟ್ಟಿಚಾತ ದೇವಸ್ಥಾನದ ಜೀರ್ಣೋದ್ಧಾರದ ಅಂಗವಾಗಿ ವಿಜ್ಞಾಪನಾ ಪತ್ರಿಕೆಯ ಬಿಡುಗಡೆ ಸಮಾರಂಭ ನಡೆಯಿತು. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಪತ್ರಿಕೆಯನ್ನು ಬಿಡುಗಡೆಗೊಳಿಸಿದರು. ದೇಶಮಂಗಲ ಶ್ರೀ ಶಂಕರನಾರಾಯಣ ಕುಟ್ಟಿಚಾತ ದೇವಸ್ಥಾನದ ಜೀರ್ಣೋದ್ಧಾರದ ಅಂಗವಾಗಿ ವಿಜ್ಞಾಪನಾ ಪತ್ರಿಕೆಯ ಬಿಡುಗಡೆ ಸಮಾರಂಭ ನಡೆಯಿತು. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಪತ್ರಿಕೆಯನ್ನು ಬಿಡುಗಡೆಗೊಳಿಸಿದರು. ಹಿಂದೂ ಸಮಾಜದಲ್ಲಿರುವಂಥದ್ದು ಒಂದು ಬದ್ಧತೆ. ನಾವು ನಮ್ಮ ಮನೆಯಲ್ಲಿ ಎಷ್ಟೇ ಕಷ್ಟದಲ್ಲಿರಲಿ, ಯಾವುದೇ ರೀತಿಯ ತೊಂದರೆಯಲ್ಲಿರಲಿ, ನಮ್ಮ ಊರಿನ ದೇವಸ್ಥಾನಗಳು, ನಮ್ಮ ಊರಿನ ಧಾರ್ಮಿಕ ಕೇಂದ್ರಗಳು ಅದು ಸುಸ್ಥಿತಿಯಲ್ಲಿಲ್ಲದಾಗ ಜೀರ್ಣೋದ್ಧಾರಗೊಳ್ಳುತ್ತದೆ ಅನ್ನುವಾಗ ನಾವೆಲ್ಲ ಬಹುಶಃ ಒಂದು ಹೊತ್ತಿನ ಊಟವನ್ನಾದರೂ ನಾವು ಬದಿಗಿಟ್ಟು ನಾವು ಆ ಮೊತ್ತವನ್ನು ನಾವು ಆ ದೇವಸ್ಥಾನದ ಅಭಿವೃದ್ಧಿಗೆ ನಾವು ನೀಡ್ತೇವೆ. ಆ ಕಾರಣದಿಂದ ಇವತ್ತು ಎಲ್ಲ ನಮ್ಮ ಧಾರ್ಮಿಕ ಕೇಂದ್ರಗಳು ಕೂಡ ನಮ್ಮ ಹಿಂದೂ ಸಮಾಜದಲ್ಲಿ ಇಷ್ಟು ಉನ್ನತಿಯ ಒಂದು ನೆಲೆಯಲ್ಲಿರಲಿಕ್ಕೆ ಅದು ಕಾರಣ. ಆದ ಕಾರಣ ಖಂಡಿತ ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. 2 ವರ್ಷದ ಅವಧಿ ಅಂತ ಹೇಳ್ತಾ ಇದ್ದಾರೆ. ಬಹುಶಃ 2 ವರ್ಷದ ಅವಧಿ ಬೇಕಾಗಲಿಕ್ಕಿಲ್ಲ. ಅದರ ಮೊದಲೇ ಎಲ್ಲ ಕಾರ್ಯಗಳು ಕೂಡ ಪೂರ್ಣಗೊಂಡು ಇಲ್ಲಿ ಬ್ರಹ್ಮಕಲಶಾದಿ ಕಾರ್ಯಕ್ರಮಗಳು ನೆರವೇರುತ್ತದೆ ಅನ್ನೋದು ಇವತ್ತಿನ ಈ ಮುಹೂರ್ತದಲ್ಲಿ ನಮಗೆ ಅದು ನೋಡುವಾಗ ನಮಗೆ ಮನಸ್ಸಿಗೆ ಅದು ಬರ್ತದೆ.
ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಕೋಟೆ ಕುಂಜ ರವೀಂದ್ರ ಆಳ್ವ ಕಂಬಾರು ಅಧ್ಯಕ್ಷತೆ ವಹಿಸಿದರು. ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷ ಬ್ರಹ್ಮಶ್ರೀ ಉಳಿಯತ್ತಾಯ ವಿಷ್ಣು ಆಸ್ರ, ಮಾಜಿ ಕೋಶಾಧಿಕಾರಿ ಯಲ್ಲಂಗಳ ವಾಸುದೇವ ಹೊಳ್ಳ, ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷ ಜಯರಾಮ ರೈ, ಗಣೇಶ್ ಭಂಡಾರಿ ಮಾಯಿಪಾಡಿ, ಬೆದ್ರಡ್ಕ ದೇವಸ್ಥಾನದ ಪ್ರತಿನಿಧಿ ಲಕ್ಷ್ಮಣ ನೋಂಡ ಕೋಟೆಕುಂಜ, ನಾರಾಯಣ ಪೂಜಾರಿ ಪುತ್ತೂರು ಕೊಟ್ಯ, ಶೀನಾ ಶೆಟ್ಟಿ ಪುಳ್ಕೂರು ಮುಂತಾದವರು ಮಾತನಾಡಿದರು. ಜೀರ್ಣೋದ್ಧಾರ ಸಮಿತಿಯ ಕೋಶಾಧಿಕಾರಿ ಸುಬ್ರಹ್ಮಣ್ಯ ಕಾರಂತ, ಲೆಕ್ಕ ಪರಿಶೋಧಕ ವಾಸುದೇವ ಕಾರಂತ, ಸೂರ್ಯನಾರಾಯಣ ಕಾರಂತ, ಪ್ರಭಾಕರ ಕಾರಂತ, ಹರೀಶ್ ದೇಶಮಂಗಲ, ರಾಜೇಶ್ ಶೆಟ್ಟಿ ಬಳ್ಳೂರು, ಸತೀಶ್ ಕಾರಂತ, ಅರುಣೇಶ್ ಕಾರಂತ, ಅಖಿಲೇಶ್ ಕಾರಂತ, ರವಿ ಬೆದ್ರಡ್ಕ, ಉಮೇಶ್ ಪೂಜಾರಿ, ರಾಧಾಕೃಷ್ಣ ಬೆದ್ರಡ್ಕ, ದೇವದಾಸ ಆಚಾರ್ಯ ದೇಶಮಂಗಲ ಮುಂತಾದವರು ಉಪಸ್ಥಿತರಿದ್ದರು. ಜೀರ್ಣೋದ್ಧಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ಎಂಬಿ ಆಚಾರ್ ಕಂಬಾರ್ ಸ್ವಾಗತಿಸಿ, ಕಾರ್ಯದರ್ಶಿ ಪ್ರಸನ್ನ ಕಾರಂತ ಧನ್ಯವಾದವಿತ್ತರು. ಕಾರ್ಯದರ್ಶಿ ಮೋಹನ್ ಕುಮಾರ್ ಶೆಟ್ಟಿ ಅಡ್ಕ, ಉಪಾಧ್ಯಕ್ಷ ಜಗದೀಶ್ ಆಚಾರ್ಯ ಕಂಬಾರು ಕಾರ್ಯಕ್ರಮ ನಿರೂಪಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡಿನ ಎಲ್ಲ ಕ್ಷೇತ್ರಗಳ ಸಮಸ್ಯೆಗಳನ್ನು ಪರಿಶೀಲಿಸಿ ಪರಿಹರಿಸಲು ಪ್ರಯತ್ನಿಸುವುದಾಗಿ ಸಚಿವ ಕೆಎಂ ಶಾಜಿ ಹೇಳಿದರು. ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿನ ಸಮಸ್ಯೆಗಳನ್ನು ಅಧ್ಯಯನ ಮಾಡಲಾಗುತ್ತಿದೆ. ಮೊದಲ ಆದ್ಯತೆಯಾಗಿ ವೈದ್ಯಕೀಯ ಕಾಲೇಜನ್ನು ಪೂರ್ಣಗೊಳಿಸಲಾಗುವುದು ಎಂದು ಕೆಎಂ ಶಾಜಿ ಹೇಳಿದರು. കാസർഗോഡിന് ചുമതല ഏൽപ്പിക്കുമ്പോൾ തന്നെ CM പറഞ്ഞ കാര്യങ്ങളുണ്ട്. കാസർഗോഡ് CM അദ്ദേഹത്തിന്റെ ഒരു പ്രതിപക്ഷ നേതാവ് എന്നുള്ള നിലയിൽ യാത്ര ആരംഭിക്കുമ്പോൾ കാസർഗോഡുമായി ബന്ധപ്പെട്ട് പറഞ്ഞ ചില കാര്യങ്ങളൊക്കെ ഉണ്ട്. അതിൽ കൃത്യമായ പരിഗണന കൊടുത്തുകൊണ്ട് തന്നെ മുന്നോട്ട് പോകാനാണ് ഗവൺമെന്റിന്റെ ഇൻട്രസ്റ്റ്. അത് എങ്ങനെയാണ് ഇവിടെ നടപ്പിലാക്കാവുന്ന നടപടിക്രമങ്ങൾ എന്തൊക്കെയാണെന്ന് പരിശോധിക്കാൻ കൂടിയാണ് ഇന്നത്തെ യോഗം എന്ന് പറയുന്നത്. കളക്ടറടുത്ത് ഫസ്റ്റ് മീറ്റിംഗ് ഉണ്ട്, പിന്നെ കുറച്ച് യോഗങ്ങളുണ്ട്. അതിൽ പ്രാഥമികമായ യോഗം ഇതൊന്ന് പഠിക്കാന്നുള്ള ആൾക്കാണ് എങ്ങനെയാണ് നമ്മൾക്ക് കാര്യങ്ങളെ കൊണ്ടുപോകേണ്ടത്. പ്രധാനപ്പെട്ട കുറച്ച് പ്രശ്നങ്ങളുണ്ട്. ഒന്ന്, കാസർഗോഡിലെ ഏറ്റവും സുപ്രധാനമായ വിഷയം കാസർഗോഡിലെ മെഡിക്കൽ കോളേജ് ആണ്. ആരോഗ്യ മേഖലയാണ്. കോളേജ് എന്ന് മാത്രം പറഞ്ഞുകൂടാ, ആരോഗ്യ മേഖലയാണ്. അതുപോലെ തന്നെ ഹയർ എഡ്യൂക്കേഷൻ ഇഷ്യൂസ് ഭയങ്കരമായിട്ടുണ്ട്. നമ്മൾ ഒരു ബോർഡർ സ്റ്റേറ്റ് എന്നുള്ള ആൾക്ക് ഈ രണ്ട് വിഷയത്തിൽ നമുക്ക് ഡിപ്പെൻഡ് ചെയ്യേണ്ടി വരുന്നത് കർണാടകയാണ്. അതുപോലെ തന്നെ ടൂറിസം അത് ചില സാധ്യതകളുടെ വിഷയമാണ്. രണ്ടും തമ്മിൽ വ്യത്യാസമുണ്ട്. മറ്റതൊരു ബേസിക് നീഡ്സ് ആണ്, മറ്റേ സാധ്യതയാണ്. അതുപോലെ തന്നെ സിറ്റി ട്രാഫിക്, അങ്ങനെയൊക്കെ തുടങ്ങിയിട്ടുള്ള കുറെ പ്രശ്നങ്ങളുണ്ട്. അപ്പോൾ എല്ലാം പ്രയോറിറ്റി അനുസരിച്ച് പരിശോധിച്ച് ഇവിടുത്തെ MLA-മാരുടെയും ഒക്കെ സഹായത്തോടുകൂടി, എല്ലാ രാഷ്ട്രീയ പാർട്ടികളുടെ സഹായത്തോടുകൂടി അതിനെ കൊണ്ടുപോകണം എന്നാണ് വിചാരിക്കുന്നത്. ಬದಿಯಡ್ಕ ಗ್ರಾಮ ಪಂಚಾಯತ್ ಕುಟುಂಬಶ್ರೀ ಮಾದರಿ CDS ವತಿಯಿಂದ ಹಲಸಿನ ಹಬ್ಬವನ್ನು ಆಯೋಜಿಸಲಾಯಿತು. CDS ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷ ಡಿ ಶಂಕರ ಉದ್ಘಾಟಿಸಿದರು. ಬದಿಯಡ್ಕ ಗ್ರಾಮ ಪಂಚಾಯತ್ ಕುಟುಂಬಶ್ರೀ ಮಾದರಿ CDS ವತಿಯಿಂದ ಹಲಸಿನ ಹಬ್ಬವನ್ನು ಆಯೋಜಿಸಲಾಯಿತು. ಗ್ರಾಮ ಪಂಚಾಯತ್ ಅಧ್ಯಕ್ಷ ಡಿ ಶಂಕರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಅಶ್ವಿನಿ ಅಧ್ಯಕ್ಷತೆ ವಹಿಸಿದರು. ವಿಶಿಷ್ಟ ಅತಿಥಿಯಾಗಿ ಕುಟುಂಬಶ್ರೀ ಜಿಲ್ಲಾ ಮಿಷನ್ DMC ರತೀಶ್ ಭಾಗವಹಿಸಿದರು. ADMC ಕಿಶೋರ್, ಕೃಷಿ ಅಧಿಕಾರಿ ಬಿಂದು, ಮೋಹನನ್, ಸ್ಥಾಯಿ ಸಮಿತಿ ಸದಸ್ಯರು, ವಾರ್ಡ್ ಸದಸ್ಯರು, CDS ಸದಸ್ಯರು, ಉದ್ಯಮಿಗಳು ಹಾಗೂ ಕುಟುಂಬಶ್ರೀ ಸದಸ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಹಲಸಿನಿಂದ ತಯಾರಿಸಲಾದ 230ಕ್ಕೂ ಹೆಚ್ಚು ವಿವಿಧ ಆಹಾರ ಪದಾರ್ಥಗಳು ಪ್ರದರ್ಶನ ಹಾಗೂ ಮಾರಾಟಕ್ಕೆ ಇರಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ SLC ಹಾಗೂ +2 ಪರೀಕ್ಷೆಯಲ್ಲಿ ಉನ್ನತ ಸಾಧನೆ ಮಾಡಿದ ಕುಟುಂಬಶ್ರೀ ಸದಸ್ಯರ ಮಕ್ಕಳಿಗೆ ಸನ್ಮಾನ ನೀಡಲಾಯಿತು. ಸುಮಾರು 400ಕ್ಕೂ ಹೆಚ್ಚು ಜನರ ಭಾಗವಹಿಸುವಿಕೆಯಿಂದ ಕಾರ್ಯಕ್ರಮ ಭಾರಿ ಯಶಸ್ಸು ಕಂಡಿತು. CDS ಅಧ್ಯಕ್ಷೆ ಸುಲೋಚನಾ ಸ್ವಾಗತಿಸಿ, CDS ಉಪಾಧ್ಯಕ್ಷೆ ಜಯಂತಿ ಧನ್ಯವಾದವಿತ್ತರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ KSRTC ಬಸ್ಸುಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ ಯೋಜನೆ ಜಾರಿ. ಕಾಸರಗೋಡು ಜಿಲ್ಲೆಯಲ್ಲಿ 135 ಬಸ್ಸುಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣ. ಮಂಜೇಶ್ವರದಲ್ಲಿ 2 ಪ್ರತ್ಯೇಕ ಘಟನೆಯಲ್ಲಿ 2 ಬಾಲಕಿಯರು ಸೇರಿದಂತೆ ನಾಪತ್ತೆಯಾಗಿದ್ದ 4 ವಿದ್ಯಾರ್ಥಿಗಳು ಪತ್ತೆ. ಆತಂಕದಿಂದ ಮುಕ್ತಗೊಂಡ ಮಂಜೇಶ್ವರ ಪ್ರದೇಶ. ನಗ್ನ ವಿಡಿಯೋ ದೃಶ್ಯಗಳನ್ನು ಬಿಡುಗಡೆ ಮಾಡುವುದಾಗಿ ಬೆದರಿಸಿ ಸುಮಾರು 20 ಲಕ್ಷ ರೂಪಾಯಿ ವಂಚನೆ ಮಾಡಿದ ಪ್ರಕರಣದ ಪ್ರಮುಖ ಆರೋಪಿಯ ಬಂಧನ. ಚೆರುವತ್ತೂರಿನ ಕೈದಕಾಡು ನಿವಾಸಿ ಎಂ ಸುಲ್ಫಿಕರ್ ಎಂಬಾತನನ್ನು ಬಂಧಿಸಿದ ಪೊಲೀಸರು. ಪೋಕ್ಸೋ ಪ್ರಕರಣದ ಪ್ರಮುಖ ಆರೋಪಿ ಸ್ನೇಹ ಮಾರ್ಲಿನ್ ಬಂಧನ ಇನ್ನೂ ದೃಢೀಕರಣಗೊಂಡಿಲ್ಲ. FIR ದಾಖಲಾಗಿ 1 ವಾರ ಕಳೆದರೂ ಆರೋಪಿಯ ಹುಡುಕಾಟದಲ್ಲಿ ಪೊಲೀಸರು. ಕಾಸರಗೋಡಿನಿಂದ ಮಂಗಳೂರಿನಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಕರ್ನಾಟಕ KSRTC ಬಸ್ಸುಗಳಲ್ಲಿ ಉಚಿತ ಪ್ರಯಾಣಕ್ಕೆ ಅವಕಾಶ. ಕರ್ನಾಟಕ ಸರ್ಕಾರವು ವಿದ್ಯಾರ್ಥಿಗಳಿಗೆ ಉಚಿತ ಪ್ರಯಾಣ ಘೋಷಿಸಿದ ಬಳಿಕ ಈ ಪ್ರಯೋಜನವನ್ನು ಕಾಸರಗೋಡು ಜಿಲ್ಲೆಯ ವಿದ್ಯಾರ್ಥಿಗಳಿಗೂ ವಿಸ್ತರಣೆ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.